ಮಾತಾಡಿದ್ರೆ ನೀವೇನಾದರೂ ಅಕ್ಷತಾ ಅವ್ರ ಹತ್ರ? ಮಾತಾಡಿದೆ ಮ್ಯಾಮ್. ನನ್ನ ಮನೆಯಿಂದ ಹೊರಗಡೆ ಬಂದ ತಕ್ಷಣ ನಾನು ಫಸ್ಟು ಮಾತಾಡಬೇಕು ಅಂತ ಇದ್ದಿದ್ದು ಅಕ್ಷತಾ ಅವ್ರ ಹತ್ರ. ಬಿಕಾಸ್ ನಾನು ಅವ್ರಿಗೆ ಹೇಳಬೇಕಾಯ್ತು, ವಿನಯ್ ಒಳಗಡೆ ಏನು ಕೆಟ್ಟ ಕೆಲಸ ಮಾಡ್ತಾಯಿಲ್ಲ, ನೀವು ಏನಂತ ಅಂದ್ಕೊಂಡಿದ್ದೀರೋ ನಿಮ್ಮ ಗಂಡನ್ನ ಅದೇ ವಿನಯನ ನಾನು ನೋಡಿದ್ದೀನಿ, ನೀವು ನೋಡಿರೋ ವಿನಯನೇ ನಾನು ನೋಡಿರೋದು. ಅದಕ್ಕೆ ನಾನು ಅವ್ರಿಗೆ ಫಸ್ಟಿಂದ ಲಾಸ್ಟ್ ತನಕ ಲಾಯಲ್ ಆಗಿದ್ದೆ. ಇನ್ನೊಂದಷ್ಟು ದಿನ ನನ್ನ ಮನೇಲಿದ್ದರೆ ಅವ್ರಿಗೆ ಲಾಯಲ್ ಆಗಿರ್ತಾ ಇದ್ದೆ, ಅವರು ನಂಗೆ ಲಾಯಲ್ ಆಗಿರೋರು. ಸೊ ನೀವೇನು ತಲೆ ಕೆಡ್ಸ್ಕೊಬೇಡಿ. ಅವ್ರು ಒಳಗಡೆ ಪ್ರತಿ ವಾರ ಫೈಟ್ ಮಾಡ್ತಾ ಇದ್ದಾರೆ, ಅವರು ಫೈಟರ್. ಆ್ಯಂಡ್ ನೀವು ಪ್ರತಿದಿನ ಫೈಟ್ ಮಾಡ್ತಾ ಇದ್ದೀರಾ. ನಿಮ್ಮ ಫೈಟಿಗೆ ಒಂದು ವ್ಯಾಲ್ಯೂ ಸಿಗುತ್ತೆ, ನಿಮ್ಮ ಫೈಟಿಗೆ ಒಂದು ಬೆಲೆ ಸಿಗುತ್ತೆ. ಅದು ಸಿಗೋ ತನಕ ವಾಟ್ ಎವರ್ ಇನ್ನೆಷ್ಟು ವಾರ ಇದೆಯೋ ಇಷ್ಟು ದೂರನೇ ಬಂದಿದ್ದೀರಾ, ಇನ್ನೊಂದಷ್ಟು ದೂರ ಬನ್ನಿ ಅಂತ ಹೇಳಿದ್ದೀನಿ. ಅಂದರೆ ಅವರು ಅದೇ ಬೇಜಾರು ಮಾಡ್ಕೋತಾ ಇದ್ರು. ಅಂದರೆ ನನಗೆ ಗೊತ್ತು ನನ್ನ ಗಂಡ ಹೇಗೆ ಅಂತ, ಬಟ್ ಇಲ್ಲಿ ಎಲ್ಲರೂ ಬೇರೆ ಥರ ಮಾತಾಡ್ತಾ ಇದ್ದಾರೆ. ನನ್ನ ಮಗನಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಈ ಥರ ಕಾರಿಗೆಲ್ಲ ಬಂದು ಕಲ್ಲು ಹೊಡೆದಿದ್ದಾರೆ ಅಂತ ಎಲ್ಲ ಹೇಳಿದ್ರು. ಬಟ್ ನನಗೂ ಆಮೇಲೆ ನಾವು 3 ಜನ ಹಿಂಗೆ ಆದರೆ, ನಾನು ವಿನಯ್ ನಮ್ರತ, ನಮ್ಗೆ ಏನಾದರೂ ನಾವು ಸುಮ್ಮನೆ ಇರ್ತೀವಿ. ನಮ್ಮ ಫ್ಯಾಮಿಲೀಸ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ನಾವು ತುಂಬ ಇದಾಗಿ ಹೋಗ್ತೀವಿ. ವಿನಯ್ ಅವ್ರಿಗೆ ಈ ಮಗನ ವಿಷಯ ಎಲ್ಲ ಗೊತ್ತಿಲ್ಲ. ಅಂದರೆ ಮಗನ ಸ್ಕೂಲಿಗೆ ಪ್ರಾಬ್ಲಮ್ ಆಗ್ತಾಯಿದೆ ಅಂತೆಲ್ಲ ಗೊತ್ತಿದೆ. ಅವ್ರಿಗೆ ಗೊತ್ತಿದ್ದಿದ್ರೆ 100% ಹೊರಗೆ ಬಂದುಬಿಟ್ಟಿರೋರು. ಅವ್ರು ಬೇಡ ನನಗೆ ಈ ಗೇಮು, ಅವರು ಬಿಗ್ ಬಾಸ್ ಗೆಲ್ಲಬೇಕು ಅಂತಲೇ ಹೋಗಿರೋರು, ಆಯಿತಾ. ನನಗೆ ಈ ಗೇಮೇ ಬೇಡ, ನನಗೆ ಇದು ಬೇಕಾಗಿಲ್ಲ ಅಂತ ಬಂದುಬಿಟ್ಟಿರೋರು. ಅಫ್ಕೋರ್ಸ್ ಒಬ್ಬ ಮಗನಿಗೆ ಒಬ್ಬ ತಂದೆ ಹೀರೋ ಆಗಿರ್ತಾನೆ ಮ್ಯಾಮ್. ಎಲ್ಲರೂ ಕ್ಲಾಸಲ್ಲಿ ನಿಮ್ಮ ಅಪ್ಪ ವಿಲನ್ ಅಂದರೆ ಎಷ್ಟು ಬೇಜಾರಾಗಬೇಡ. ನಾನೇ ಅವ್ರ ಜಾಗದಲ್ಲಿ ಇದ್ದಿದ್ರೆ, ನನ್ನ ಮಗಂಗೆ ಹಂಗೆ ಅಂದಿದ್ದಿದ್ರೆ 100% ಐ ವುಡ್ ಹ್ಯಾವ್ ವಾಕ್ಡ್ ಔಟ್.